ನಂದು ಎಲ್ಲರೂ ಸಪೋರ್ಟ್ ಅದಾರ, ನಾ ಇನ್ನಿಷ್ಟು ಏನಾರು ಹೇಳಿದ್ರ ಆತ ಅನ್ನೋ ಲೆಕ್ಕದ. ಅದೇ ಹೇಳ್ತಾರಲ್ಲ, ಈಟ್ ಕೊಟ್ರೆ ಇಡೀ ಹಸ್ತಾನ ನುಂಗು ಜಾತಿ ಅಂತೇಳಿ ಅಂಥ ಜಾತಿಗೆ ಸೇರಿದವ ಅಮೇರಿಕಾದವ ಬಂದು ನಮ್ಮ ಹಿಂದೂಸ್ತಾನದಾಗ ನಾವು ಹೋರಾಟ ಮಾಡುವಂಥ ಲೀಗಲ್ ಕೊಡ್ತೇವೆ ಅಂತಂದ್ರೆ ಅದೇ ದೇಶಕ್ಕೆ ಹೋಗಿ ನಾವೇನಾರ ಮಾಡ್ಕೊಂಡ್ರೆ ನಾವು ಜೇಲ್ನಾಗ ಹಾಕಿ ಬೂಟ್ಲು ಗಾಲಿ ಹೊಡಿತಾರೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ ನಾಯ್ಕ್. ನಿನ್ನೆ ನಾನು ನೀಟ್ ಎಕ್ಸಾಮ್ ಸಲುವಾಗಿ ಪ್ರೊಟೆಸ್ಟ್ ಮಾಡ್ತಾರಪ್ಪ ಇವರು. ಆದರೆ ನೀಟ್ ಎಕ್ಸಾಮು ಹೋಗ್ತಾ ಹೋಗ್ತಾ ಧರ್ಮದ ಒಂದು ಅಪಪ್ರಚಾರ ಆಗೋಕತ್ತೈತೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೆ. ಸೊ ಇವಾಗ ಈ ಒಂದು ಬೇಸನ್ನು ಇಟ್ಕೊಂಡು, ಈ ಒಂದು ಹೋರಾಟವನ್ನು ಇಟ್ಕೊಂಡು ತಮ್ಮ ಬೇಳೆನ ಹೆಂಗೆ ಬೇಯಿಸ್ಕೋಬೇಕಂತ ಅನ್ನೋದು ರಾಹುಲ್ ಗಾಂಧಿಯನ್ನು ನೋಡಿನೇ ಕಲಿಬೇಕು. ಯಾಕಂತಂದ್ರೆ ಇವಾಗ ಕೊನೆಯದಾಗಿ ಎಂಟ್ರಿ ಆಗೋದು ರಾಹುಲ್ ಗಾಂಧಿ ಅವರು. ಇಂತಹ ಮಂಗ್ಯನಂಗೆ ಮಾಡ್ಯಾರ್ರಿ ಅವರು ಆಡೋ ಆಟ ಚಿಕ್ಕ ಮಕ್ಕಳು ಹಂಗೆ ಮಾಡಲ್ಲ. ಡಿಸೆನ್ಸಿ ಇಲ್ಲ ರೀ, ಒಂಚೂರು ಸೆನ್ಸ್, ಕಾಮನ್ ಸೆನ್ಸನ್ನು ಎಂತಹ ಒಂದು ಅಷ್ಟು ಬುದ್ಧಿ ಇರೋ ವ್ಯಕ್ತಿ, ಅಷ್ಟು ನಾಲೆಜ್ಟೇಬಲ್ ಪರ್ಸನ್, ಅವ್ರ ಬಿಹೇವಿಯರ್ ನೋಡಿದ್ರೆ ರೋಡಲ್ಲಿ ಮಲ್ಕೊಂಡು ಎಂತೆಲ್ಲ ಮಾಡ್ತಾರೆ. ಸೊ ಈ ರಾಹುಲ್ ಗಾಂಧಿ ಯಾಕೆ ಬಂದರು, ಏನಾಯಿತು ಅನ್ನೋದನ್ನು ನಾನು ಕಂಪ್ಲೀಟಾಗಿ ಎಂಡಲ್ಲಿ ಹೇಳ್ತೀನಿ. ಸೊ ಎಲ್ಲರೂ ಈ ವಿಡಿಯೋದೊಳಗೆ ಗಟ್ಟಾಗಿ ಹಿಡ್ಕೊಂಡು ಕುಂದ್ರಿ. ಯಾಕಂತಂದ್ರೆ ಈ ಒಂದು ಪ್ರೊಟೆಸ್ಟ್ ಇನ್ನೂ ಯಾವ ಮುಖಗಳನ್ನು ನಾನು ನಿಮ್ಗೆ ತೋರಿಸ್ತೇನೆ ಈ ವಿಡಿಯೋದೊಳಗೆ. ಇದ್ರೊಳಗೆ ಒಬ್ಬಕ್ಕೆ ಹೆಣ್ಮಗಳು ಬರ್ತಾಳ. बस नाम रहेगा अल्लाह का, इसी लाइन से सबसे ज्यादा दुख हो रहा था राइट विंग को. उनको समझ ही नहीं आ रहा था कि ये हाईएस्ट वेदांत है कि ಮುಸ್ಲಿಂ ದೇವರ ಅಲ್ಲಾನ ಬಗ್ಗೆ ಹೇಳ್ತಾರ, ಅಲ್ಲಾನನ್ನ ಹೊಗಳ್ತಾರ. ಹೌದಾ? ತಮ್ಮ ದೇವರ ಬಗ್ಗೆ ಹೊಗಳಿ, ಓಕೆ, ಅದಕ್ಕಂತ ಬೇರೆ ಸ್ಟೇಜ್ ಇರ್ತೈತಿ. ಆದರೆ ನೀಟ್ ಎಕ್ಸಾಮನ್ನು ಮುಂದಿಟ್ಕೊಂಡು ಅಲ್ಲಾನ ಯಾಕೆ ಹೇಳ್ಬೇಕ್ರಿ? ಅವನು ಬರ್ತಾನೆ ಕಂಬ್ರಾ ಅಂತ ಅನ್ನೋನು, ಕುಣಾಲ್ ಕಂಬ್ರಾ, ರಾಮ ಸೀತೆಯನ್ನು ಮಾಡ್ತಾರೋ, ಸೀತಾಪತಿ ಕಟ್ಸಿದ್ರೇನು ದೇವರು ಅಂತ ಹೇಳ್ತಾನೆ. ಇದೆಲ್ಲ ಯಾಕ್ರಿ ಹೇಳ್ಬೇಕು ಅವನು? ಈಗ ಇರೋದೇನಪ್ಪ, ನೀಟ್ ಎಕ್ಸಾಮ್ ಬರಬೇಕು, ಮಾತಾಡಬೇಕು, ಹೋಗಬೇಕು. ಇದು ಆ್ಯಕ್ಚುಲಿ ಟಾಪಿಕ್. ಆದರೆ ಇದು ಪೋಟ್ರೆ ಆಗ್ತಿರೋದು ಯಾವುದಕ್ಕೆ? ಧರ್ಮಕ್ಕೆ. ಟೆರರಿಸ್ಟ್ ಎಂಟರ್ ಆಗೋದು ಇವೆಲ್ಲ ಯಾಕೆ? ಈಗ ನೆಕ್ಸ್ಟ್ ಪ್ರಕಾಶ್ ರೈ ಬರ್ತಾರೆ. ಪ್ರಕಾಶ್ ರೈ ಒಂದು ಏನು ಹೇಳ್ತಾರೋ, ನಾನು ಯಾಕೆ ಶ್ರೀರಾಮ್ ಅಂತ ಹೇಳಬೇಕು, ನಾನು ಯಾಕೆ ಜೈ ಶ್ರೀರಾಮ್ ಅಂತ ಹೇಳಬೇಕು? ಯಾಕಂದ್ರೆ ರಾಮ್ ಹೇಳಿದ್ರೆ ಬಾಯಿ ಸತ್ತು ಹೋಗ್ತೈತೆ, ಅವಂಗೆ ಬಿದ್ದು ಹೋಗ್ತೈತೆ ಅವಂದು, ಅದಕ್ಕೆ ನಾಲ್ಗೆ ಬಿದ್ದೆಲ್ಲಿ ಹೋಗ್ತೈತೆ ಅಂಥೇಳಿ ನಾನು ಜೈ ಸಂವಿಧಾನ ಅಂಥೇಳಿ ಹೇಳ್ತಾರೆ. ಸೊ ಈ ಒಂದು ವಿಡಿಯೋ ನಾನು ಪ್ಲೇ ಮಾಡ್ತೇನೆ ನೋಡ್ರಿ. जय श्री राम बोलेंगे. मैंने बोला बोलो भाई, मैं जय संविधान बोलूंगा. जय संविधान. ಥ್ಯಾಂಕ್ ಯು ಡಾರ್ಲಿಂಗ್. ಇಷ್ಟೆಲ್ಲ ಗಲಭೆಗಳ ನಡುವೆ ಒಬ್ಬರು ಪ್ರೊಟೆಸ್ಟ್ ಮಾಡಕ್ಕೆ ಬರ್ತಾರೆ. ಯಾವ ಥರ? ಹಂಗರ್ ಪ್ರೊಟೆಸ್ಟ್ ಅವ್ರದ್ದು. ಅದು ಯಾಕೆ? ನೀಟ್ ಎಕ್ಸಾಮ್ ಪೇಪರ್ಸ್ ಲೀಕ್ ಆಗೈತಿ, ಅದ್ರ ಬಗ್ಗೆ ನ್ಯಾಯ ಕೊಡ್ಲಿ ಅಂತ ಹೇಳಿ ಸೋನಮ್ ವಾಂಗ್ಚು ಬರ್ತಾರೆ. नमस्कार साथियों, बड़े मुश्किल से आज फिर आप लोगों से जुड़ पा रहा हूँ 18वें दिन, क्योंकि आप लोगों के हज़ारों संदेश आए कि मैं अनशन तोड़ दूँ, कुछ खा लूँ. बड़े बुज़ुर्ग नेतागण आकर मुझे कोई प्यार से, कोई गुस्से में बोल रहे हैं, और कुछ ने तो अदालत से अपील की है कि सरकार मुझे ज़बरदस्ती खाना खिलवाए. दो बातें हैं. पहला तो अगर मैं खा भी लूँ तो उससे क्या बदलेगा और क्या संदेश जाएगा? ಅವರು ಹೇಳ್ತಾರು, ನೀಟ್ ಎಕ್ಸಾಮ್ ವಿದ್ಯಾರ್ಥಿಗಳ ಸಲುವಾಗಿ ನಾನು ನಿಮ್ಮ ಸಲುವಾಗಿ ಹೋರಾಟ ಮಾಡಾಕತ್ತೇನೆ, ಇದಕ್ಕೆ ಯಾವುದೇ ಗೌರ್ಮೆಂಟ್ ಒತ್ತಡ ಹೇರಿಲ್ಲ ನನಗಂತ ಹೇಳಿ ಮುಖಾಮುಖಿ ಮಾತಾಡ್ತಾನವ. ಯಾರು? ಸೋನಮ್ ವಾಂಗ್ಚು. ಇಂಜಿನಿಯರ್ ಅಂತಾರೋ. ಇದು ಇನ್ನೂ ಮಟ್ಟ ಏನೋ ಡಿಸ್ಕಷನ್ ಒಳಗೆ ಹೊಂಟೈತಿ. ಆದರೆ ಸತ್ಯಾಸತ್ಯತೆ ಮೇರೆಗೆ ಇವರು ಸತ್ಯವಾದ ಹೋರಾಟ ಮಾಡ್ತಾ ಇದ್ದಾರೋ ಅಥವಾ ಅಸತ್ಯಕ್ಕೆ ನಿಂತಾರೋ ಗೊತ್ತಿಲ್ಲ, ಆದರೆ ಅವರಿಗೆ ಬಿಟ್ಟಿದ್ದು. ಸೊ ಈ ಒಬ್ಬ ವ್ಯಕ್ತಿ ಇಲ್ಲಿ ಎಂಟರ್ ಮಾಡ್ತಾನೆ. ಯಾವುದಕ್ಕೆ? 21 ದಿನ ಉಪವಾಸ ಇರ್ತಾನೆ ರೀ. ಇದ್ರ ಜೊತೆಗೆ ಈ ಕಾಕ್ರೋಜಿ ಜಣಿಗೆ ಅದಲ್ಲ, ಜಿರಳೆ ಪಕ್ಷದ ಮುಖಂಡ ಅಭಿಜಿತ್ ದೀಪ್ಗೆ ನಾನು ಇವ್ರ ಜೊತೆ ಉಪವಾಸ ಇರ್ತೀನಿ ಅಂತೇಳಿ ಕೈ ಎತ್ತದವ. ಒಂದು ದಿನ ಇರೋಕ್ಕಾಗಲಿಲ್ಲ ಅವಂಗೆ, ನನಗೆ ಹೆಲ್ತ್ ಇಶ್ಯೂ ಐತಿ, ಅದೈತಿ ಇದೈತಿ ಅಂಥೇಳಿ ನಾಟಕ ಮಾಡ್ಕೊತ ಒಂದು ದಿನವೂ ಉಪವಾಸ ಇರಲಿಲ್ಲ. ಹಂಗೆ ಸುಮ್ಮನೆ ಆದ್ನವ. ಕಂಡು ಪೂರ್ತಿ ಸಮೋಸ ತಿನ್ನಿ, ಹಂಗೆ ಮಾಡಿದ್ನಿ. ಈ ಪ್ರೊಟೆಸ್ಟ್ ಅಂತಾರೇನ್ರಿ, ದನ ಕುಣ್ದಂಗೆ ಕುಣಿತಾರು. ಆ ಗೇಗಳು ಆ್ಯಡ್ ಆಗ್ಯಾರು. ಅವ್ರ ಡ್ರೆಸ್ಸಿಂಗ್ ಸೆನ್ಸು, ಅವರು ಎಕ್ಸ್ಪೋಸ್ ಮಾಡೋ ರೀತಿ, ಅವಳ ಬಟ್ಟೆ ಅವಳ ಹೆಸರು ನೆನಪಿಲ್ಲ ರೀ ನನಗೆ. ನಿಜ ರೀ, ಹಿಂಗೆ ಮಾತಾಡ್ತಾಳೆ ಅವರು. ಇನ್ನೊಬ್ರು ಯಾರು ನಮ್ಮ ಒಂದು ಇಂಡಿಯಾನ, ಭಾರತ ದೇಶನ, ಆರ್ಮಿದವ್ರನ್ನ ಹೆಂಗೆ ಬೇಕಾದಂಗೆ ಮಾತಾಡ. ಇದೆಂಥ ಪ್ರೊಟೆಸ್ಟ್ ರೀ? ಇದೆಲ್ಲ ಆಯ್ತಾ? ಇಲ್ಲಿಗೆ ನಿಂತಿಲ್ಲ ಇದು ಮತ್ತೆ ಮುಂದೆ ಹೋಗ್ತೈತಿ. ಎಲ್ಲಿ ಹೋಗ್ತೈತಿ ಹೇಳಿದೆ?
ಟೆರ್ರಿಸ್ಟ್ಗಳು ಆ್ಯಡ್ ಆಗ್ಯಾರ ಅಂತ ಹೇಳಿ. ಟೆರ್ರಿಸ್ಟ್ಗಳು ಆ್ಯಡ್ ಆಗಿ ಏನು ಮಾಡಿದ್ರು? ಇದರಲ್ಲಿ 2021 ಪಾರ್ಲಿಮೆಂಟ್ ಏನೋ ಸ್ಫೋಟ ಮಾಡಿದ್ರು ಅವರು. ಅದ್ರೊಳಗೆ 19 ಪೊಲೀಸರು ಸತ್ತು ಹೋಗ್ಯಾರ. ಅದ್ರೊಳಗೆ ಮುಖ್ಯವಾಗಿ ಇದಕ್ಕೆ ಮೇನ್ ಹೆಡ್ ಇದ್ದವ ಮೊಹಮ್ಮದ್ ಅಫ್ಸಲ್ ಗುರು. ಪಾರ್ಲಿಮೆಂಟನ್ನು ಶಿಡಿದು ಹಾಕಿ ಪೊಲೀಸರ ಸಾಯಿ ಹೊಡೆದು ಆಮೇಲೆ ಅವನಿಗೆ ಸಿಕ್ಕನ ಪೊಲೀಸರ ಹತ್ರ ಸಿಕ್ಕ ಅವನಿಗೆ ಗಲ್ಲಿಗೆ ಧರಿಸಿದ್ರು. ಆಮೇಲೆ ಅವನ ಸಂಬಂಧ ಮತ್ತೆ ಹೋರಾಟ ಆತ್ರಿ. ಅಲ್ಲಿ ಹೋರಾಟ ಆಗಿ ಅದರೊಳಗಿರೋ ಒಬ್ಬ ವ್ಯಕ್ತಿ ಏನು ಹೇಳ್ತಾರೆ ಗೊತ್ತನ, ಹಿಂದೂಸ್ತಾನದೊಳಗೆ ಪ್ರತಿಯೊಂದು ಮನೆಗೂ ಅಫ್ಜಲ್ ಅನ್ನೋ ಹುಟ್ಟುತ್ತಾನು ಅಂತ ಹೇಳತ್ತ. ಅದಾದ್ಮೇಲೆ ಇವನು ಹಿಂದಿದ್ದವ ಯಾರು ಗೊತ್ತು ನಿಮಗೆ? ಈಗ ಅದಾನಲ್ಲ ಖಾದಿಲ್. ಯಾವ ಖಾದಿಲ್? ಉಮರ್ ಖಾದಿಲ್ ಇದಕ್ಕೆ ಒಂದು ಯಾವುದು ಕಾಕ್ರೋಚ್ ಜೊಣಿಗೆ ಜೊತೆ ಸೇರಾಕತೈತಿ, ಜಿರ್ಲೆ ಜೊತೆ ಸೇರಿ ಪ್ರೊಟೆಸ್ಟಿಗೆ ಹೆಲ್ಪ್ ಮಾಡಕತ್ತೈತಂತ. ಪಾರ್ಲಿಮೆಂಟಿಗೆ ಬಾಂಬ್ ಬಿಟ್ಟವ, ಇಂಥವು ಹೋಗಿ ಪ್ರೊಟೆಸ್ಟಿಗೆ ನಿಂತಾನ, ಅವ ಸಪೋರ್ಟ್ ಮಾಡ್ತಾನಂತ. ಅವನು ಏನು ಹೇಳಿದಾನ ಗೊತ್ತಾ? ಕಾಶ್ಮೀರ ಭಾರತಕ್ಕೆ ಸಂಬಂಧ ಅಲ್ಲ, ಪಾಕಿಸ್ತಾನಕ್ಕೆ ಸಂಬಂಧ ಐತಂತ ಹೇಳಿ. ಇಂಥ ಟೆರರಿಸ್ಟ್ಗಳನ್ನು ಗುಂಪು ಹಾಕ್ಕೊಂಡು ಪ್ರೊಟೆಸ್ಟ್ ಮಾಡುವಂತಹ ಈ ಒಂದು ಸಂಘ ಏನು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ತೈತಿ? ವಿದ್ಯಾರ್ಥಿಗಳ ಹೆಸರೊಳಗೆ ಗಲಭೆಗಳನ್ನು ಮಾಡೋದು, ಹೋರಾಟವನ್ನು ಮಾಡೋದು, ನಮ್ಮ ಹಿಂದೂಸ್ತಾನನ ತುಂಡು ಮಾಡೋದು, ಅದೇ ಇವ್ರದ್ದು ಫಸ್ಟ್ ಎಥಿಕ್. ಪ್ರೊಟೆಸ್ಟ್ಗಳ ನಡುವೆ ವಿದ್ಯಾರ್ಥಿಗಳನ್ನು ಹೊಡೆದ್ರು ಅಲ್ರಿ. ಬಾಯಿ ಮುಚ್ಕೊಂಡು ತಿಕಾ ಮುಚ್ಕೊಂಡು ಹೋರಾಟ ಮಾಡ್ತಾ ಇದ್ದಾರ, ಮಾಡಲಿ, ಯಾರೀ ಬೇಡ ಅಂತಾರು. ಅದನ್ನು ಬಿಟ್ಟು ನಿಮಗೆ ವಿಡಿಯೋನ ಹಾಕ್ತೀನಿ, ಕೆಲವೊಂದು ಫೋಟೋಸು ಕಳಿಸ್ತೀನಿ ನೋಡ್ರಿ. ಫಸ್ಟು ಪೊಲೀಸರಿಗೆ ಕಲ್ ತೊಗೊಂಡು ಹೊಡೆದ್ನೆ, ಆ ಒಂದು ಗೌರ್ಮೆಂಟು ಕಡೆಯಿಂದ ಬಂದಿರೋ ವಾಹನಕ್ಕೆ ಒದಿದ್ನೆ, ಕಾಲಗಿ ಹೊಡೆದ್ನಿ, ಕಲ್ ತೊಗೊಂಡು ಹೊಡೆದ್ನಿ. ಟ್ರಕ್ ಗಟ್ಲೆ ಕಲ್ಲು ತೊಗೊಂಬಂದವ್ರಿ. ಎದಕ್ಕೆ ತೊಗೊಂಬಂದಾರ? ಟ್ರಕ್ ಗಟ್ಲೆ ಕಲ್ಲು ತೊಗೊಂಬಂದು ಹೊಡೆದಾಟಕ್ಕೆ ಫಸ್ಟ್ ಚಾಲು ಮಾಡಿದ್ದ ಪೊಲೀಸರು ಹೊಡೆಯೋದು ಈ ಒಂದು ಹುಡುಗರ. ಅದ್ರಾಗ ಈ ಮುಸ್ಲಿಂ ಒಬ್ಬ ವ್ಯಕ್ತಿ ಗಾಡಿಗೆ ಬೆಂಕಿ ಹಚ್ಚಿದ್ನೆ, ಕಲ್ ತೊಗೊಂಡು. ಇವನು ಸ್ಟೂಡೆಂಟಾ? ಸ್ಟೂಡೆಂಟ್ ರೀ. ಹೋಗಿ ಅದಕ್ಕೆ ಕಲ್ಲು ಹೊಡೆದ್ನೆ, ಅದನ್ನು ಮಾಡಿದ್ನೆ ಮಾಡತ್ತಾನ. ಫಸ್ಟ್ ಇವ್ರ ಕಡೆಯಿಂದ ಚಾಲು ಆಗಿ ಹೊಳ್ಳಪ್ಪಸವರು ಪಾರ್ಲಿಮೆಂಟ್ ಒಳಗೆ ಬರಕತ್ರ. ಯಾಕ್ರಿ ಸುಮ್ಮಿರ್ತಾರ? ಹಂಗಂತ ಹೇಳಿ ವಿದ್ಯಾರ್ಥಿಗಳಿಗೆ ಪೊಲೀಸರು ಹೊಡೆದಿದ್ದು ತಪ್ಪ ಅಲ್ವಾ ಅಂತೇಳಿ ನೀವು ನಮ್ಗೆ ಪ್ರಶ್ನೆ ಮಾಡ್ಬೋದು. ಹಂಗಂದ್ರೆ ಪೊಲೀಸರಿಗೂ ಹೊಡೆದಿದ್ದು ತಪ್ಪ ತಾನ? 51 ಜನ ಗಾಯ ಆಗ್ಯಾರ್ರಿ ಪೊಲೀಸರು. 51 ಜನ. ಸ್ಟಾರ್ಟಿಂಗ್ ಎಲ್ಲಿ ಆಗೈತೆ ಅನ್ನೋದು ನೋಡ್ಕೊಡ್ರಿ. ಬರೀ ವಿದ್ಯಾರ್ಥಿಗಳಿಗೆ ಹೊಡೆದು ವಿದ್ಯಾರ್ಥಿಗಳು ಏನು ಮಾಡಿದ್ರಲ್ಲಿ? ವಿದ್ಯಾರ್ಥಿಗಳು ಕೂಡ ವಾಪಸ್ ಹೊಡೆದಾರ್ರಿ ಪೊಲೀಸರಿಗೆ. ಅವರೇ ಸುಮ್ಮನೆ ಕುಂತಿಲ್ಲ, ಸಾಕ್ಷ್ಯಗಳಲ್ರಿ ಇಲ್ಲಿ ಯಾರು. ಹಂಗಂತ ಹೇಳಿಬಿಟ್ಟು ಅನ್ಯಾಯವಾಗಿ ಎಷ್ಟೋ ಹುಡುಗರಿಗೆ ಅದರಲ್ಲಿ ಸಂಬಂಧನೇ ಇಲ್ಲ, ಹೊಡೆದೇ ಇಲ್ಲ, ಅಂಥವ್ರಿಗೆ ಪೆಟ್ಟು ಬಿದ್ದೈತಿ. ಅಂಥವಕ್ಕೂ ನಾವು ವಿಷಾದನೀಯ ವ್ಯಕ್ತಪಡಿಸ್ತೇನೆ. ಆದ್ರೆ ಬೇಕಂತ ಮಾಡಿರ್ತಾರೆ, ಆಮೇಲೆ ಪೊಲೀಸರ ಮೇಲೆ ಎತ್ತು ಕಟ್ತಾರಲ್ಲ. ಇಲ್ಲಿ ಯಾರು ಸಾಕ್ಷ್ಯ ಅಲ್ಲ ರೀ, ಇವ್ರು ಮಾಡಿದ್ರು, ಅವ್ರು ಕೊಟ್ಟರು ವಾಪಸ್. ಕರ್ಮ ಇಸ್ ಬ್ಯಾಕ್, ದ್ಯಾಟ್ ಇನ್ ಪ್ಲೇಸ್. ವಿದ್ಯಾರ್ಥಿಗಳ ಹೆಸರೊಳಗ ಹಿಂದೂಸ್ತಾನವನ್ನ ತುಂಡು ಮಾಡಾಕತ್ತಾರ ಇವರು. ಅಷ್ಟು ಪರಿಜ್ಞಾನ ಇಲ್ಲ ನಿಮಗೆ. ಫಸ್ಟು ಹಿಂದುತ್ವ ಹೋದ್ರು. ಬಾಂಗ್ಲಾದೇಶದ ಫ್ಲಾಗ್ ಯಾಕ್ರಿ ತೊಗೊಂಬರ್ಬೇಕು? ಬಾಂಗ್ಲಾದೇಶದ ಫ್ಲಾಗು ಆ ಒಂದು ಪ್ರೊಟೆಸ್ಟಲ್ಲಿ ತೊಗೊಂಬರೋ ಅವಶ್ಯಕತೆ ಏನೈತಿ? ಎಲ್ಲರನ್ನೂ ಇನ್ಕ್ಲೂಡ್ ಮಾಡ್ತಾರೆ. ಮತ್ತು ನಾವು ಭಾರತೀಯರು, ನಾವು ಜನರಿಗೋಸ್ಕರ ಹೋರಾಡ್ತೀವ್ರಿ. ಜನರೇ ಅರ್ಥ ಮಾಡ್ಕೊಡ್ರಿ. ಯಾರ್ರೀ ಇದು? ನಮ್ಮ ದೇಶಕ್ಕೆ ಯಾವನೋ ಅಮೇರಿಕಾದವ್ರಿ ಅವ ಈ ಒಂದು ಅಭಿಜಿತ್ ದೀಪ್ಗೆ ಬಂದು ಹೋರಾಟ ಮಾಡ್ತಾ ಇದ್ದಾನೆ, ಮತ್ತೊಂದು ಮಾಡ್ತಾ ಇದ್ದಾನೆ, ಇನ್ನೊಂದು ಮಾಡ್ತಾನೆ, ಒಳ್ಳೇದಕ್ಕೆ ಮಾಡ್ತಾನ, ಬೆಂಬಲ ಐತ್ರಿ ನಮ್ಮದು. ಅದನ್ನು ಬಿಟ್ಟು ಸನಾತನ ಯಾಕೆ ತರಬೇಕು? ಟೆರರಿಸ್ಟನ್ನ ಯಾಕೆ ತರಬೇಕು? ಯಾಕ್ರಿ ತರಬೇಕು? ಫಸ್ಟು ರಿಸೈನ್ ಮಾಡಂತಿದ್ದೆ ಅದಕ್ಕೆ ಧರ್ಮೇಂದ್ರ ಪ್ರಧಾನನ್ನ. ಇದನ್ನು ಒಪ್ಕೊಡ್ರಿ. ಹೌದು, ಅವು ಮಾಡಿದ ಸರಿ ಐತಿ. ಅದಾದಮೇಲೆ ಮೋದಿ ರಿಸೈನ್ ಮಾಡಂದ ರೀಸನ್ನ ಏನು ರೀಸನ್ ಕೊಟ್ಟವ? ಅಂದರೆ ಹೆಂಗೆ ಹೋರಾಟ ಮಾಡಕ್ಕೆ ನನ್ನ ಜನ ಬಂದಾರ, ಹಿಂದೆ ಎಲ್ಲರೂ ಸಪೋರ್ಟ್ ಅದಾರ, ನಾ ಇನ್ನಿಷ್ಟು ಏನಾರು ಹೇಳಿದ್ರ ತನ್ನೂ ಲೆಕ್ಕ ಒಂದು. ಅದೇ ಹೇಳ್ತಾರಲ್ಲ, ಈಟ್ ಕೊಟ್ರೆ ಇಡೀ ಹಸ್ತಾನ ನುಂಗು ಜಾತಿ ಅಂತೇಳಿ ಅಂಥ ಜಾತಿಗೆ ಸೇರಿದವ. ಅಮೇರಿಕಾದವ ಬಂದು ನಮ್ಮ ಹಿಂದೂಸ್ತಾನದಾಗ ನಾವು ಹೋರಾಟ ಮಾಡುವಂಥ ಲೀಗಲ್ ಕೊಡ್ತೇವೆ ಅಂತಂದ್ರೆ ಅದೇ ದೇಶಕ್ಕೆ ಹೋಗಿ ನಾವೇನಾರ ಮಾಡ್ಕೊಂಡು ಕುಂತ್ರೆ ನಾವು ಜೇಲ್ನಾಗ ಹಾಕಿ ಬೂಟ್ಲು ಗಾಲಿ ಹೊಡಿತಾರೆ. ಇದಾಗೇನಾಯ್ತು? ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನ 370 ಆರ್ಟಿಕಲ್ ಬಗ್ಗೆ ಹೇಳಿದ್ನ. ಇದು
ನೀಟ್ ಎಕ್ಸಾಮ್ ಸಲುವಾಗೋ ಅಥವಾ ಆರ್ಟಿಕಲ್ ಚೇಂಜ್ ಮಾಡೋ ಸಲುವಾಗಂತೂ ಗೊತ್ತಾಗ್ಲಿಲ್ಲ. 370 ಏನು ಆರ್ಟಿಕಲ್ ಐತಿ ಗೊತ್ತ್ರಿ ನಿಮ್ಗೆ? ಜಮ್ಮು ಕಾಶ್ಮೀರ ಬಗ್ಗೆ ಐತಿ. ಅಂದರೆ ಭಾರತ ದೇಶಕ್ಕೆ ಸಂಬಂಧ ಐತೆ ಅಂತೇಳಿ ಎಲ್ಲ ಕಡೆನೂ ಐತಿ. ಆದ್ರೆ ಅವ್ರು ಏನನ್ನತ್ತಾರ, ಇನ್ನೂ ಮಟನೂ ಅದು ಆಗಿಲ್ಲ, ಅದು ಪಾಕಿಸ್ತಾನಕ್ಕೆ ಅಂತೇಳಿ. ಇಲ್ಲಿ ಪಾಕಿಸ್ತಾನ ಎಲ್ಲಿಂದ ಬಂತು, ಜಮ್ಮು ಕಾಶ್ಮೀರ ಎಲ್ಲಿಂದ ಬಂತು, ಈ ಟೆರರಿಸ್ಟ್ಗಳು ಎದಕ್ಕೆ ಬಂದರು, ಉಮರ್ ಖಾದಿಲ್ ಯಾಕೆ ಬಂದು, ಅರುಂಧತಿ ರಾಯ್ ಯಾಕೆ ಬಂದ್ಲು? ಇದಕ್ಕೆಲ್ಲ ಒಂದು ಲೂಪಲ್ಲಿ ಏನು ಜಾಯಿಂಟ್ ಮಾಡ್ಕೊಂತ ಬಂದ್ರೆ ಇವ್ರದ್ದು ಏನಂತಿ ಬೇಸ್ ಅನ್ನೋದು ನಿಮ್ಗೆ ಕರೆಕ್ಟಾಗಿ ಗೊತ್ತಾಕೈತಿ. ಅದಾಯ್ತು, ಇಷ್ಟೆಲ್ಲ ಆಯ್ತಾ, ಇಷ್ಟೆಲ್ಲ ಮುಗೀತಪ್ಪ, ಇಲ್ಲಿಗೆ ಐತಿ ಅನ್ನೋ ಲೆಕ್ಕಕ್ಕೆ ಬಂದಾಗ ಇಲ್ಲಿ ಏನಾಯ್ತು ಹೇಳು, ರಾಹುಲ್ ಗಾಂಧಿ ಎಂಟ್ರಿ ಕೊಡ್ತಾನೆ. ಎಲ್ಲಿ ಕೊಡ್ತಾರು? ದೆಹಲಿಯ ಒಂದು ಗೃಹ ಐತಲ್ಲ, ಮೋದಿಯವ್ರ ಮನೆ ಮುಂದೆ ಕುಂತು ಧರಣಿ ಮಾಡ್ತಾನೆ. ಏನು ಧರಣಿ ಮಾಡ್ತಾನೆ ಗೊತ್ತವನು? ಈ ಒಂದು ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು. ಅದಾದಮೇಲೆ ಹೋಮ್ ಮಿನಿಸ್ಟ್ರ್ ಶ್ರೀ ಅಮಿತ್ ಶಾ, ಹೋಮ್ ಮಿನಿಸ್ಟ್ರ್ ಅವ್ರು ರಿಸೈನ್ ಮಾಡಬೇಕು. PM ಅವ್ರು ರಿಸೈನ್ ಮಾಡ್ಬೇಕು. ಇವೆಲ್ಲ ಯಾಕ್ರಿ ಬೇಕಾಗಿತ್ತು? ಈಗ ಬಂತು ನೋಡು ಕಾಂಗ್ರೆಸ್ BJPದು ಇವು ಮುಖಾಮುಖಿ ವಿರುದ್ಧ ದಿಕ್ಕಿಲ್ಲಿ ಬಂತು. ಇವ ಆ ಒಂದು ಮೋದಿಯವ್ರನ್ನ ಕೆಳಗಿಳಿಸ್ಬಿಟ್ಟು ಆ ಒಂದು ಜಗಕ್ಕೆ ಕುಂದ್ರವನ ಹಂಗಂತ ಹೇಳ್ಬಿಟ್ಟು ಇವ್ರನ್ನ ಸಪೋರ್ಟ್ ಅದೇನಿ ಇವ್ರ ಸಪೋರ್ಟ್ ಅದೇನ ಅಲ್ಲ. ದೇಶದ ಪರಿಸ್ಥಿತಿ ನೋಡ್ರಿ, ಇರೋ ಒಂದಿಷ್ಟು ಸಲಿಗೆ ಸಿಕ್ತಂದ್ರೆ ಕಬಳಿಸ್ಕೊಳ್ಳೋದು, ಎಲ್ಲನೂ ಕಬಳಿಸ್ಕೊಳ್ಳೋ ಜಾತಿ. ಇದೆಲ್ಲ ಇಷ್ಟೆಲ್ಲ ಆಗಕತ್ತೈತಿ ಲೀಕ್ 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 ಅಂತ ಹೇಳಿ. ಆ ಬಿಡದಿ ಒಳಗೆ ಬಾಯಿ ಪಡ್ಕೊಳಕತ್ತಾರ ರೈತರು, ನಮ್ಮೊಂದು ಜಾಗ ಕಬ್ಜಾ ಮಾಡ್ಕೊಳಕತ್ತಾರಂತಾರ. ಅದ್ರ ಬಗ್ಗೆ ಬಾಯಿ ಹೇಳಿಲ್ಲ ಯಾರು, ಅದ್ರ ಬಗ್ಗೆ ಮಾತಿತ್ತಿಲ್ಲ ಯಾರು, ಅದ್ರ ಬಗ್ಗೆ ಹೋರಾಟ ಮಾಡಿಲ್ಲ ಯಾರು. ಎಕ್ಸಾಮು ಯುವಕರು ಇಂದಿನ ಪ್ರಜೆಗಳು ನಾಳೆನ ಒಂದು ದೊಡ್ಡ ಸೊಸೈಟಿನ ಕ್ರಿಯೇಟ್ ಮಾಡುವಂಥ ವ್ಯಕ್ತಿಗಳು ಯುವಕರನ್ನಂತ ಹುರಿದುಂಬಿಸ್ತಾರೆ ನೋಡ್ರಿ. ಇವರು ಟಾರ್ಗೆಟ್ ಯುವಕರನ್ನ ಹುರಿದುಂಬಿಸೋದು, ಯುವಕರನ್ನ ಹುರಿದುಂಬಿಸಿದ್ರ. ಆದ್ರೆ ಅಲ್ಲಿ ಬಂದಿರೋದು ಯಾರ್ಯಾರಪ್ಪ? ಮುಸ್ಲಿಮ್ಸ್ ಬಂದ್ರು. ಅವರು ಗಾಡಿ ಓಡಿದ್ರು, ಟೈರ್ ಪಂಚರ್ ಮಾಡಿದ್ರು, ಕಾಲಿಲೆ ಒದ್ರು, ಆಮೇಲೆ ವಾಪಸ್ ಒದಿಸ್ಕೊಂಡು ಹೋಗ್ಯಾರ. ಹಂಗೇನು ಸುಮ್ಮನೆ ಬಿಟ್ಟಿಲ್ಲ. ಅಲ್ಲಿ ಪೊಲೀಸರು ಬೂಟುಗಳನ್ನೇ ಹೊಡೆದಾರವ್ರನ್ನ, ಅವ್ರನ್ನೇನು ಅಷ್ಟಕ್ಕೆ ಬಿಟ್ಟಿಲ್ಲ. ಇಷ್ಟೆಲ್ಲ ಆಯ್ತಾ? ರಾಹುಲ್ ಗಾಂಧಿ ತನ್ನ ಬೇಳೆಯನ್ನು ಬೇಯಿಸ್ಕೊಳಕ್ಕೆ ಬಂದಾನಿಲ್ಲೇ. ಇವ್ನು ರಿಸೈನ್ ಮಾಡಬೇಕು, ಆ ಸೀಟಿಗೆ ಹೋಗಿ ತಾಕು ಕುಂದಿರ್ಬೇಕು. ಯಾಕಂತಂದ್ರೆ 60-70 ವರ್ಷ ಆಳಿದ ಒಂದು ಮನೆತನನ ಗಾಂಧಿ ಮನೆತನ. ಮತ್ತು ಇನ್ನೂ ಕೂಡ 15 ಇಟ್ಕೋಬೇಕಂತ ಅನ್ನಕತ್ತಾರ. ಅಷ್ಟೋ ಇಷ್ಟು ಹಂಗಂತೇಳಿ ಮೋದಿ ಭಾಳ ಒಳ್ಳೆ ಕೆಲಸ ಮಾಡ್ಯಾರಪ್ಪ ಅಂತಲ್ಲ. ಅಷ್ಟೋ ಸನಾತನ ಧರ್ಮನ ಉಳಿಸ್ಯಾನ, ಹಿಂದೂ ಧರ್ಮದನ್ನು ಬೆಲೆ ಕೊಟ್ಟಿದ್ದಾನೆ, ಎಷ್ಟೋ ಕಡೆ ಕ್ಲೀನ್ ಸಿಟಿ ಮಾಡಿದಾನೆ, ಟಾಯ್ಲೆಟನ್ನು ಕಟ್ಸಿದಾನೆ ಹಳ್ಳಿಗಳೊಳಗೆ, ಎಷ್ಟೊಂದೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾನೆ. ಹಂಗೆ ನೋಡೋಕೆ ಹೊಂಟ್ರೆ 100ರಲ್ಲಿ ಒಂದು 50% ಭಾಳ ಗ್ರೇಟರ್ ಯಾರು ಕಂಪ್ಯಾರಿಸನ್ ಮಾಡಿದ್ರೆ? ಭಾಳ ಗ್ರೇಟರಿ ಅವರು. ಯಾರು ಸಾಚ ಅಲ್ರಿ ರಾಜಕೀಯದೊಳಗೆ, ಯಾರು ಸಾಚ ಅಲ್ಲ. ಹಂಗಂತ ಹೇಳಿಬಿಟ್ಟು ಈಗ ಬರ್ತಾ ಇದ್ದಾರಲ್ಲ, ಇವರು ಸಾಚ ಅಲ್ಲ. ತಮ್ಮ ಬೇಳೆನ ಬೇಯಿಸ್ಕೊಂಡು ಆಮೇಲೆ ಹೊಳಪಾಸು ಇವ್ರು ತೋರಿ ಯಾರು ರಾಹುಲ್ ಗಾಂಧಿ ಅವರು ಕಂಡಲ್ಲಿ ಎಲ್ಲರೂ ಒಂದು ಜನ ಇತ್ತಪ್ಪ ಅಂತಂದ್ರೆ ಅವ್ರ ಜೊತೆ ಹೋಗಿ ಫೋಟೋ ತೆಗೆಸ್ಕೊಂಬರೋದು. ಅದು ಯಾಕಂತ ಅವ್ರೇನು, ಅವ್ರ ಪ್ರೆಸ್ಟೀಜ್ ಏನು, ಅವ್ರ ವ್ಯಾಲ್ಯೂ ಏನು? ಹೌದು, ಜನರ ಜೊತೆ ಬೆಲೆ ಒಳಗೋಬೇಕು, ಜನರ ಜೊತೆ ಪಳಗಬೇಕು, ಅವ್ರ ಜೊತೆ ಇದನ್ನು ಮಾಡಬೇಕು. ಆದರೆ ಎಲೆಕ್ಷನ್ ಹತ್ತಿರ ಬಂದಂಗೆ ಯಾಕೆ ಅವರು PM ಆಗದೇ ಇರುವಾಗಲೇ ಯಾಕೆ? ಇದಕ್ಕಿಂತ ಮುಂಚೆನೂ ಭಾಳ ಅವಕಾಶ ಇತ್ತು, ಆಗ ಯಾಕೆ ಬರಲಿಲ್ಲ? ಹೋಗ್ತಾ ಜ್ಞಾನೋದಯ ಆಗೋಕತ್ತೈತಿ. ನಾ ಜನರ ಕಡೆ ಒಳ್ಳೆ ಸಂಬಂಧನ ಇಟ್ಕೊಂಡ್ರೆ ನಾನು ಒಳ್ಳೆ ಪೊಸಿಷನ್ಗೆ ಬರ್ತೀನಿ ಅಂತ ಹೇಳಿ. ವಾಟ್ ಈಸ್ ದಿಸ್? ಇದು ಏನಾಗತ್ತೆ ಗೊತ್ತೇನು? ನಮ್ಮ ಒಂದು ಹಿಂದೂಸ್ತಾನದೊಳಗೆ ನಮ್ಮ ಹಿಂದೂ ಮಂದಿ ಯಾವುದಕ್ಕೂ ಮುಂದೆ ಬರೋದಿಲ್ಲ ಕುಂತಲ್ಲ. ಈಗ ನಾವು ತಗೋರಿ, ನಾನು ಓಪನ್ನಾಗಿ ಹೇಳ್ತೀನಿ, ನಾನು ಕೂಡ ಮುಂದೆ ಬರಲ್ಲ. ಮುಂದೆ ನಿಮಗೆ ನಾನು ಏನು ಮಾಡ್ಬೇಕಂತ ಹೇಳ್ತೀನಿ, ಸತ್ಯಗಳನ್ನು ಹೇಳ್ತೀನಿ, ಏನಾಗಕತ್ತಿತ್ತು ಅನ್ನೋದು ಹೇಳ್ತೀನಿ. ಇಷ್ಟು ಮಾತ್ರ ನನ್ನ ಕೈ ಮಾಡೋಕ್ಕೆ ಸಾಧ್ಯ ರೀ. ಅಕಸ್ಮಾತ್ ಏನಾದ್ರು ಹೋಗುವಂಥ ಸ್ಥಿತಿ ಬಂದ್ರೆ ನಾನು ಡೆಫಿನೆಟ್ಲಿ ಅದಕ್ಕೆ ಪ್ರೊಟೆಸ್ಟ್ ಮಾಡ್ಬೋದು. ಆದರೆ ಒಂದು ಕೈಯಿಂದ ಮಾತ್ರ ಏನು ಹೋಗೋಕ್ಕೆ ಸಾಧ್ಯ ಇಲ್ಲ ರೀ. ಇನ್ನೊಬ್ಬ ಏನು ಹೇಳ್ತಾನೆ, ಅವನು ಒಬ್ಬ ನಾರ್ಮಲ್ ಪೀಪಲ್ ಏನಾಗತ್ತಾನ ಗೊತ್ತವ, ಪಾರ್ಲಿಮೆಂಟಲ್ಲಿ ಹೊಡೆದು ನೇಪಾಳನ್ ಮಾಡ್ತಾನಂತ. ಇವೆಲ್ಲ ಇಂಥವೆಲ್ಲ ಮಾತಾಡೋ ಮಾತು ಕೇಳಿದ್ರೆ ರಕ್ತ ಕುದೀತೈತಿ ಕೊತ ಅಂತ ಹೇಳಿಬಿಟ್ಟು. ಇಂಥವ್ರನ್ನ ನಮ್ಮ ದೇಶಕ್ಕೆ ನಾವು ಅಲವ ಮಾಡ್ತೀವಿ ಬರ್ಲಾಕ. ಅಮೇರಿಕದವನು ಬಂದು ಇಲ್ಲಿ ನಮ್ಮ ನಾಟಾಣ ಹಾಸಾಕತ್ತಾನು, ನಮ್ಮ ಒಂದು ಭಾರತ ದೇಶದ ಪೊಲೀಸರಿಗೆ ಹೊಡಿಯಾಕತ್ತಾರು. ಆಮೇಲೆ ಆರ್ಮಿಗವ್ರನ್ನ ನಾವು ಮಾತಾಡಕತ್ತೇವಿ, ಬಾಯಿ ಬಂದಂಗೆ ಮಾತಾಡತ್ತೀವಿ, ದೇಶ ಕಾಯ ಸೈನಿಕರ ಬಗ್ಗೆ ಬೇಕಾಬಿಟ್ಟು ಮಾತಾಡತ್ತೇವೆ. ಅಂದರೆ ಇದು ನಾವು ಕೊಟ್ಟು ಸಡ್ಲು ರೀ.
ನಾವು ಅವರಿಗೆ ಬರ್ರಿ ಬರ್ರಿ ನಮ್ಮ ದೇಶಕ್ಕೆ ಬರ್ರಿ, ಇನ್ನೂ ಬೈರಿ, ಅವ್ರಿಗೆ ಬೈರಿ, ಇವ್ರಿಗೆ ಬೈರಿ ಅಂತೇಳಿ ನಾವು ಮಾಡಿಕೊಟ್ಟದ್ದಿದ್ದು. ಸರಿ ಯಾವುದು ತಪ್ಪು ಯಾವುದು? ಮೊದಲು ಮಬ್ಬಿದ್ರಿ ಮಂದಿ ಏನು ಹೇಳ್ತಿದ್ರೆ ತಲೆ ಆಡ್ಸ್ಕೊಂಡು ಹೋಗಿದ್ರೆ. ಇವಾಗ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಸತಕ್ಕೆ ನಾಲೆಜ್ ಅನ್ನೋದು, ಎಕ್ಸ್ಪೆಷಲಿ ಜನರಲ್ ನಾಲೆಜ್ ಅನ್ನೋದು ಎಲ್ಲರಿಗೂ ಐತಿ. ನೀವೇ ತಿಳ್ಕೊರಿ ಇದ್ರೊಳಗೆ ಸತ್ಯ ಯಾವುದು ಸುಳ್ಳು ಯಾವುದು. ಈ ಕಾಕ್ರೋಚ್ ಅನ್ನೋದು ಯಾವುದರ ಒಂದು ಮುಖಾಂತರ ಬಂದು ಈ ಒಂದು ಹಿಂದೂಸ್ತಾನದೊಳಗೆ ಆಳ್ವಿಕೆ ನಡ್ಸಕ್ಕೆ ನಿಂತೈತಿ. ಅವಾಗ ಬ್ರಿಟಿಷರು ಬಂದರು, ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಸಿದ್ರು. ಬ್ರಿಟಿಷರ ಮೂಲಕ ಕಾಂಗ್ರೆಸ್ ಬಂತು, ಮುಸ್ಲಿಮರು ಎದ್ದು ನಿಂತ್ಕೊಂಡ್ರು. ಇವಾಗ ಯಾವುದೂ ಇಲ್ಲ, ಎಲ್ಲ ಸಮ ಆಗೈತಿ. ಈಗ ಹಿಂದೂಗೂ ಒಂದು ಬೆಲೆ ಐತಿ, ಮುಸ್ಲಿಮಿಗೂ ಒಂದು ಬೆಲೆ ಐತಿ. ಈಗ ಮಧ್ಯ ಬಂದು ನಡಿಕೆ ಯಾಕೆ ನಿಂತ ನೀವ? ಅದು ಐತಿ ಇದೈತಿ ಅಂತ ಹೇಳಿ ಅರ್ಥ ಮಾಡ್ಕೊಡ್ರಿ. ನಮ್ಮ ಸನಾತನ ಧರ್ಮ ಒಡೆಯಕ್ಕೆ ಬಿಡಕ್ಕೆ ಹೋಗಬೇಡ್ರಿ. ನಾವೆಲ್ಲ ಒಂದಾಗಿದ್ದರೆ ಇಲ್ಲಿ ಯಾರೂ ಏನೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಈ ಒಂದು ಪ್ರೊಟೆಸ್ಟ್ದ ಅರ್ಥ ಇಷ್ಟ ರೀ, ಹೆಸರಿಗೊಂದು ಬಸರಿಗೊಂದು ಅಂತಾರಲ್ಲ ಹಂಗಾಗೈತಿ ಇದು. ಸೊ ಈ ಒಂದು ಲೆಕ್ಕಕ್ಕೆ ಹೊಂಟೈತಿದೆ. ಇದಕ್ಕೆ ಯಾರೂ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಅದ್ರಾಗರ ಗಾಂಧಿ ಎಲ್ಲಿನಂದು ಸಿಗತೈತಿ ಅಲ್ಲಿನಂದು ಎಲ್ಲಿ ಹಾಕಲಿ ಅನ್ನೋ ಲೆಕ್ಕಕ್ಕೆ ಕಾಯಕದ ತಂದು ಬ್ಯಾಳಿ ಯಾವಾಗ ಕುದೀತೈತಿ ಅನ್ನೋ ಲೆಕ್ಕಕ್ಕೆ ಅವ್ರ ತಂಗಿನ ಅವ್ರ ಇಡೀ ಫ್ಯಾಮ್ಲಿನ ಕರ್ಕೊಂಡ್ಬಂದೈತಿ. ಅದು ಇದು ಪೊಲೀಸರು ಹೊಡ್ರಿ ಅಂತ ಹಾಕಿ ಪ್ರಿಯಾಂಕಾ ಗಾಂಧಿ ಮಾರೋ 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 ಪಡ ಕಪಾಳಿಗೆ ಹೇಳಿ ಕೊಡ್ಬೇಕೀಗ ಮೊದ್ಲು. ಎಲ್ಲ ಮಾಡಕತ್ತಾವಿ. ಮತ್ತು ಹೊಳಪಸ್ ಹೇಳ್ತಾರೆ ರಾಜಕೀಯ ಮಾಡೋರ್ಗೂ ಒಂದು ಮಾತೊಳಗಿಲ್ಲ. ಮಕ್ಕಂಡಾನ ಊರಾಗಲ್ಲ ರೋಡ್ನಾಗ ಮಕ್ಕೊಂಡು ಡೆಮೋಕ್ರಸಿ ಕಂಟ್ರಿ ಅಂತೇಳಿ ಹರ್ಕೊಳಕತ್ತಾನ ಬಾಯಿ. ಅವ್ನು ಎತ್ತಕೊಂಡು ಹೋಗಿ ಆ ಒಂದು ಲಾರಿ ಒಳಗೆ ಹಾಕಿದ್ರು ನಾಚಿಕೆ ಬರಲಿಲ್ಲ ಜನ್ಮಕ್ಕೆ. ಅವಂದೇನು ಅವ್ನು ವಯಸ್ಸಿಗೆ ಬೆಲೆನೂ ಕೊಟ್ಟಿಲ್ಲ ಅವ್ರು. ಇಂಥ ಜನ್ಮ ಭಾಳ ಬಾಳೋದಕ್ಕಿಂತ ಜನ ಓಡಿ ಬರ್ಬೇಕ್ರಿ ಅವ್ರ ಹತ್ರ. ಹೋಗೈತಿ ಜನರ ಕಡೆ ಮಾತಾಡೋಕೆ. ಹನೇನಿ ಜಚ್ಕೋಬೇಕು. ಅದೇ ಹೇಳ್ತಾರಲ್ಲ, ರಾಜಕೀಯದಾಗ ಇತ್ತಂದ್ರೆ ಎಲ್ಲವೂ ಕೂಡ ಕರಪ್ಟ್ ಅಕ್ಕ ಅಂಥೇಳಿ. ಎಷ್ಟು ಕರಪ್ಟ್ ಆಗ್ಯಾವೇನೋ ಗೊತ್ತಿಲ್ಲ. ಗೊತ್ತಿದ್ದವರು ಶಾಣ ಇದ್ದವ್ರು ಇದನ್ನು ಅರ್ಥ ಮಾಡ್ಕೊಡ್ರಿ. ಈಗೆಲ್ಲ ಆಗ್ತಾ ಇರೋದೇನು ಹೇಳು, ಬರೀ ಅವರು ಒಂದು ಅವಶ್ಯಕತೆಗೋಸ್ಕರ ಅವ್ರು ಬೇಳೆ ಬೇಯಿಸ್ಕೊಳಕ್ಕೆ ಇದೆಲ್ಲ ಇಷ್ಟೆಲ್ಲ ಆಗೈತಿ. ಈಗ ಅಭಿಜಿತ್ ದೀಪ್ಕೆನ ಅವನೇನ್ರ ಗೆದ್ದ ಅಂತ ಇಟ್ಕೊರಿ, ಇನ್ನೊಂದು 2 ವರ್ಷಕ್ಕೆ ನಮ್ಮನ್ನು ಮಣ್ಣಕ್ಕೆ ತಿನ್ನಿಸ್ತಾನವ. ಈ ಟೆರರಿಸ್ಟ್ಗಳು ಬಂದ್ರೆ ಅದಾದ್ಮೇಲೆ ಎಲ್ಲ ಆಕೈತಿ. ಈಗ ಎಲ್ಲ ವಾರ ಆಕೈತಿ. ಅವೇನ್ರ ಬಂದ ಅಂತಂದ್ರೆ ಪಾರ್ಲಿಮೆಂಟನ್ನು ಬಾಂಬ್ ಹಾಕಿ ಸಿಡ್ಸಿದ್ನಲ್ಲ, ಅವ್ನ ಸಪೋರ್ಟ್ ಅವ್ರು ಯಾರು ಖಾದಿಲ್ ಅನ್ನೋನ್ನ ಒಳಗೆ ಎಂಟ್ರಿ ಹಾಕೋಣ ನೀವು ಯಾವುದು ಈ ಒಂದು ಪಕ್ಷಕ್ಕೆ. ಹಿಂಗೆ ಒಬ್ಬೊಬ್ಬರನ್ನ ಕರ್ಕೊಂಡು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡ್ತಾರೆ. ಓದ್ತಿದ್ವಲ್ಲ ನಾವು 7ನೇ 6ನೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ದುಂಡು ಮೇಜಿನ ಸತ್ಯಾಗ್ರಹ, ಆಮೇಲೆ ಅದು ಇದು ಅಂಥೇಳಿ ಎಕ್ಸ್ಟ್ರಾ ಪ್ಯೂರ್ಗಾಮಿಗಳು ಮಂದಗಾಮಿಗಳು ಅಂತಿತ್ತಲ್ಲ, ಅದೀಗ ಹೊಳ್ಳಪ್ಪ ಸಾಗಕತ್ತೈತಿ. ಥಿಂಕ್ ಮಾಡಿ ನೋಡಿರಿ. ಸೊ ಎಲ್ಲವೂ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ ಅನ್ಕೊತೀನಿ. ಇದರ ಒಪಿನಿಯನ್ ಏನಂತ ಹೇಳಿ ನೀವು ನಮ್ಗೆ ಶೇರ್ ಮಾಡಿರಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಧನ್ಯವಾದಗಳು.